ಬಟ್ ಎಲ್ಲರೂ ಏನ್ ಕೇಳ್ತಾರ ಗೊತ್ತೈತೇನ? ಶ್ವೇತಾ ಅವ್ರ ನಿಮ್ ತವ್ರ ಮನಿದು ಹೋಮ್ ಟೂರ್ ಕೊಡ್ರಿ, ಹೋಮ್ ಟೂರ್ ಕೊಡ್ರಿ, ಹೋಮ್ ಟೂರ್ ಕೊಡ್ರಿ ಅಂತ ಕಮೆಂಟ್ ಹಾಕತ್ತಾರ. ಗುಡ್ ಮಾರ್ನಿಂಗ್ ಶ್ವೇತು. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗನ್ನ ಈಗ ಸ್ಟಾರ್ಟ್ ಮಾಡತ್ತೀನಿ. ಇವತ್ತಿನ ಡೇ ಒಳಗೆ ಮತ್ತು ನಾವು ಜಾತ್ರೆಗೆ ಹೊಂಟೇವಿ. ಜಾತ್ರೆಗೆ ಹೋಗಿ ಏನೇನೆಲ್ಲ ಮಾಡ್ತೇವೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ. ನಡ್ರಿ, ಹೆಂಗಿತ್ತಂದ್ರೆ ಇವತ್ತಿನ ಡೇ ಒಳಗೆ ಏನೆಲ್ಲ ಆಕೈತಿ ನೋಡೋಣಂತ. ನೋಡ್ರಪ್ಪ ತೋರ್ಸೋರಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ನಮ್ಮ ವಿನಾಯಕ್ ಅವ್ರು ಆಟ ಆಡ್ಸಕತ್ತಾರ ನಮ್ಮ ಸ್ಪರ್ಶಾಗ. ಈಕಿದೇನ್ ಚೈನಿ ಐತೆ ಓದಲ್ ಬಂದಲ್ಲ ಕುಣೆ ಹಾಕತ್ತಾಳ. ಟೈಮ್ ನೋಡ್ರಿ ಬರೀ ಸಂಜೆ 5:23 ಆಗೈತಿ. ನಾ ವ್ಲಾಗ್ ಅಪ್ಲೋಡ್ ಮಾಡಕ್ ಹಚ್ಚಿಟ್ಟೇನಿ. ಟೆರೆಸ್ ಮೇಲೆ ಬಂದೇನಿ. ಏನ್ರಿ ಶ್ವೇತಾ ಅವ್ರ ಮುಂಜಾನೆ ಗುಡ್ ಮಾರ್ನಿಂಗ್ ತಗೊಂಡು ಎಲ್ಲಿ ಗಾಯಬ್ ಆಗ್ಬಿಟ್ರಿ? ಹೌದು, ವಿಡಿಯೋನ ತಗೊಳ್ಳಿಲ್ಲ. ಯಾಕೆ? ಇಷ್ಟ ಮಾಡಿ ಮಕ್ಕೊಂಡು ನಿದ್ದೆ ಹತ್ಬಿಟ್ಟೈತೆ ನಂಗೆ. ಆಮೇಲೆ ಮಧ್ಯಾಹ್ನ ಫುಲ್ ಬಿಸಿ ಆದ್ವಿ, ಯಾಕಂದ್ರೆ ನಾಳೆ ಕೈತುತ್ತು ಚಾನಲ್ದ ವಿಡಿಯೋ ಹೋಗ್ಬೇಕಂತೇಳಿ. ವಾಯ್ಸ್ ಓವರ್ ಕೊಟ್ಕೋತ ಕೂತ್ವಿ. ನಿಮ್ಗೆ ಗೊತ್ತಿದ್ದೈತಿ ನಾವು ವಾಯ್ಸ್ ಓವರ್ ಕೊಡತ್ನಿ ಅಂದ್ರೆ ಎಷ್ಟು ಟೇಕ್ ತಗೋತ. ಹೌದೌದು, ಟೇಕ್ ಮೇಲೆ ಟೇಕ್ ತಗೊಳಕ ನಮ್ಮ ಏನ ಶ್ವೇತಾ ಅವ್ರ ಭಯಂಕರ ಎಕ್ಸ್ಪರ್ಟ್ ಆಗ್ಬಿಟ್ರ. ಸೊ ಹಿಂಗಾಗಿ ಟೇಕ್ ಮೇಲೆ ಟೇಕ್ ಅಂತ 1 ತಾಸು ಬರೋಬ್ಬರಿ 1 ತಾಸು ತಗೊಂಡಾರ ವಾಯ್ಸ್ ಓವರ್ ಕೊಡಾಕ. ಎಷ್ಟು ನಿಮಿಷದ ವಾಯ್ಸ್ ಓವರ್ ಇತ್ತವ? ಎಲ್ಲಾ ಕುಡಿಸಿ 1 ನಿಮಿಷದ ವಾಯ್ಸ್ ಓವರ್ ಇತ್ತು. ಬಟ್ ಆದ್ರೂ ನಂಗೆ ಅದು ತ್ರಾಸ ಅನಿಸ್ತು. ಮತ್ತೇನೀಗ ಜಗಮಗ ಅಂತೇಳಿ ರೆಡಿಯಾಗಿ ನಿಂತು ಬಿಟ್ಟಾರಿ. ಜಗಮಗ ಅಂತ ಹೇಳಿ ಜಾತ್ರೆಗೆ ಹೋಗಕ್ ರೆಡಿ ಆಗ್ಯಾವ ನೋಡ್ರಿ. ಟೈಮ್ 5:30 ಆತ. ಇವ್ರಿಗೆ ಹೇಳಾತೇನ್ ಲಘು ಬರ್ರಿ ಅಂತ ಹೇಳಿ ಇವ್ರದ್ದು ಮಾಡಾತಾರ. ವಿಡಿಯೋ ಅಪ್ಲೋಡ್ ಮಾಡತ್ತಾರ. ಅದೇನು ವಿಡಿಯೋ ಅಪ್ಲೋಡ್ ಆಗೋತೆ ಇತ್ತಾಗ ನಮ್ಗೆ ಲೇಟ್ ಆಗತ್ತೆ ಜಾತ್ರೆಗೆ. ಎಷ್ಟು ಚಂದ ನೋಡ್ರಿ, ತನ್ನ ಮೇಲೆ ಬಂದಿದ್ದನ್ನ ನನ್ನ ಮೈ ಮೇಲೆ ಹಾಕಿದ್ಲಿಕ್ಕಿ. ಯಾಕಂದ್ರ ಈಕಿ ನೀನ ಕಾರಣ ಲೇಟ್ ಹಾಕ. ನೀವ್ ವಾಯ್ಸ್ ಓವರ್ ಲೇಟ್ ಕೊಟ್ಟಿದ್ದಕ್ಕೆ ಲೇಟ್ ಆಗ್ತದ. ನನ್ ಮೇಲೆ ಬರಕ್ ಹೋಗ್ಬೇಡ. ಅಲ್ಲ, ನೀವ ಮೊದ್ಲ ಮಾಡಿಡ್ಬೇಕಿತ್ತದ. ಮೊದ್ಲ ಮಾಡ್ಬೇಕಿತ್ತಂದ್ರ ನೀನ್ ಏನ್ ಮಾಡಿದ್ವಿ? ನಿನ್ನೆ ಆಟ ಆಡಿದ್ವಿ. ಮೊನ್ನೆ ಸತ್ಯನಾರಾಯಣ ಪೂಜೆ ಆತ, ಅದಕ್ಕೂ ಮೊನ್ನೆ ಎಲ್ಲ ಗುಡ್ಡಕ್ಕೆ ಹೋಗಿ ಬಂದ್ವಿ. ಅದಕ್ಕೂ ಮೊನ್ನೆ ಬೆಳಗಾವದಿಂದ ಇಲ್ಲಿ ಬಂದ್ವಿ. ಅದಕ್ಕೂ ಮೊನ್ನೆ ವಿಡಿಯೋ ಮಾಡ್ಕೊಂಡೇವಿ. ಯಾವಾಗ ಎಡಿಟ್ ಮಾಡ್ಲಿ? ಆತ್ ಬಿಡ, ನಂದು ತಪ್ಪಿಲ್ಲ ನಿಂದು ತಪ್ಪಿಲ್ಲ. ನಂದೇನು ತಪ್ಪಿಲ್ಲ, ಎಲ್ಲ ನಿಂದ ತಪ್ಪೈತಿ. ಇಬ್ಬರದು ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ. ಹಂಗ ಒಬ್ರ ಕಡೆಯಿಂದ ತಪ್ಪ ಹಂಗಿಲ್ಲ, ಇಬ್ರ ಕಡೆಯಿಂದ ತಪ್ಪಾದ್ರೆ ತಪ್ಪದ. ಓಕೆ ಚಪ್ಪಾಳೆ ಇರ್ತೈತಿ. ನೀವು ಅದು ಬಿಟ್ಟು ನನ್ನ ಒಬ್ಬಕ್ಕೆ ಮೇಲೆ ತಪ್ಪನ್ನು ಹೊರಸ್ಬೇಡ್ರಿ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿದ್ದನ ಬಾದಾಮಿ ಗುಡ್ಡ ಎಲ್ಲ ಕಾಣಿಸ್ತೈತಿ ಕ್ಲಿಯರ್ ಆಗಿ. ನಾವಿಲ್ಲೇ ಬಾದಾಮಿ ಅವ್ರ ಆಗಿದ್ರೆ ನಿಮ್ಗ ಅಲ್ಲಿ ಏನು ಎಕ್ಸ್ಪ್ಲೋರ್ ಮಾಡಿಲ್ಲ ನಾವು. ಮುಂದೊಂದು ದಿನದೊಳಗ ನಿಮ್ಗೆ ಎಲ್ಲ ತೋರಿಸ್ತೇವೆ ಅದನ್ನ. ಬಟ್ ಎಲ್ಲಾರು ಏನ್ ಕೇಳ್ತಾರ ಗೊತ್ತೈತೇನ? ಶ್ವೇತಾ ಅವ್ರ ನಿಮ್ ತವ್ರ ಮನಿದು ಹೋಮ್ ಟೂರ್ ಕೊಡ್ರಿ, ಹೋಮ್ ಟೂರ್ ಕೊಡ್ರಿ, ಹೋಮ್ ಟೂರ್ ಕೊಡ್ರಿ ಅಂತ ಕಮೆಂಟ್ ಹಾಕತ್ತಾರ. ಆದಷ್ಟು ಲಘು ಕೊಡೋಣಂತ್ರಿ. ಅದು ಯಾಕಂದ್ರೆ ಲಾಸ್ಟ್ ಟೈಮ್ ಈಗ ಹೆಂಗು ಇದ ಗ್ಯಾಪ್ನಾಗ ನಿಮಗ ಒಂದು ಹೋಮ್ ಟೂರ್ ಕೊಟ್ಬಿಡ್ತೇವೆ ಶ್ವೇತಾ ಅವ್ರ ಮನಿದ. ಹೆಂಗಂತೀರಿ ಶ್ವೇತಾ ಅವ್ರ? ಎಸ್, ಬರೀಗ ಅಪ್ಲೋಡ್ ಆತೇನ್ ನೋಡ್ರಿ. ಜಾತ್ರೆಗೆ ಹೋಗೋಣ. ದೊಡ್ಡಮ್ಮನು ರೆಡಿ ಆಗಿ ನಿಂತ. ಹೌದು ಎಷ್ಟು 43% ಅಪ್ಲೋಡ್ ಆಗೈತಿ. ನಂಗೆ ಚಾ ತಂದಿಟ್ಟಾರ ನಮ್ ಶ್ವೇತಾ ಅವ್ರ. ಚಾ ಕುಡಿದೇನೆ, ಚಾ ಕುಡಿಯೋದ್ಲೆ ಅಪ್ಲೋಡ್ ಆಕೈತಿ. ಮಮ್ಮಿ ದೊಡ್ಡಮ್ಮ ಇಬ್ರು ರೆಡಿ ಆಗಿ ನಿಂತಾರ. ಸಲುವಾಗಿ ಲೇಟ್ ಆಗಿ ಬರ್ರಿ ಹೋಗೋಣ. ಓಕೆ ನೋಡ್ರಿ, ಈಗ ನಾವು ಜಾತ್ರೆಗೆ ಎಂಟರ್ ಆಗಿ ನೋಡ್ರಿ ಒಳಗೆ ಹೋಗೋಣ. ಇಲ್ಲೇ ಹೋಗೋಣ ಬರ್ರಿ. ಫಸ್ಟಿಗೆ ಸೌಡಿಲ್ಲದ ಸರದಾರ, ಅಲ್ಲೇ ಹೋಗೋಣ. ಏನ್ರಿ ಶ್ವೇತಾ ಅವ್ರ ಟಿಕೆಟ್ ತಗೊಂಬಂದ್ರಿ? ತಗೊಂಬಂದ್ರಿ. ಬರ್ರಿ ಒಳಗೆ ಹೋಗೋಣ. ಮಮ್ಮಿ ದೊಡ್ಡಮ್ಮ ಆಲ್ರೆಡಿ ಒಳಗೆ ಹೋಗ್ಯಾರ. ನಾವು ಕಾರ್ ಪಾರ್ಕ್ ಮಾಡಾತಿದ್ವಿ. ಬರ್ರಿ ಒಳಗೆ ಹೋಗೋಣ. ನಡ್ರಿ ಶ್ವೇತಾ ಅವ್ರ, ಎಲ್ಲಾ ಕಡೆ ಕೆಬ್ನದ್ ಕುರ್ಚಿ ಇರ್ತಾವ. ಫಸ್ಟ್ ಟೈಮ್ ಪ್ಲಾಸ್ಟಿಕ್ ಕುರ್ಚಿ ನೋಡಕತ್ತಾರ ನಾನು ನಾಟಕನಾಗ. ಕುಂಡ್ರಾಗ ಕಂಫರ್ಟಬಲ್ ಆಗ್ತೈತೆ ಅನ್ಕೋತೇನೆ ಜಾಸ್ತಿ. ನೋಡ್ರಿ, ಈಗ ನಮ್ ಶ್ವೇತಾ ಅವ್ರ ಇಲ್ಲಿ ಕೂತಾರ. ನಾವು ಹೋಗಿ ಒಂದ್ ಸ್ವಲ್ಪ ಏನ್ರಿ ಸಾಫ್ಟ್ ಡ್ರಿಂಕ್ಸ್ ತಗೊಂಡ್ಬರ್ತೇನೆ. ನಮ್ ಸ್ಪರ್ಶ ಬಾ ಕಿರಿಕಿರಿ ಮಾಡತ್ತಾಳ. ಹೌದಿಲ್ರಿ ಶ್ವೇತಾ ಅವ್ರ? ಏನು ಹೊಯ್ಕೊಂಡ್ರೆ ಕೆಲಸ ಆಗೋದು. 15 ದಿವಸ ಆತ್ರಿ ಇವ್ರಿಗೆ ಚಾದ ಅಂಗಡಿ ಹಾಕಿ. ಒಂದು ನಾಯಿ ಸಹಿತ ನಾನು ಇಡ್ಲಿ ತಿನ್ನಾಕ ಬರ್ಲಿಲ್ಲ. ಹಿಂಗಾದ್ರೆ ಕೆಲಸ ಆಗೋದಿಲ್ಲ ಅಂತ ಓಣ್ಯಾಗ ತಗೊಂಡು ಅಡ್ಡಾಡಿ ಮಾರು ಅಂತ ತಂದ್ರು. ಓಣ್ಯಾಗಿನ ಹೆಣ್ಮಕ್ಳು ನಿನ್ನೆ ಅಮಾಸೆ ಆಗೈತಿ ತಂಗಳು ಹೋಗಿ ತಿಂದಿವಿ ಅಂತಾರ. ಭಿಕ್ಷುಕ ಅಲ್ಲ ಆಂಟಿ, ನಾನು ರಸಿಕ.
ಐತಿ. ವಾರದ ದಿವಸ ಯಾರು ಕೋಳಿ ತಿಂತಾರ? ಮಾರಿಕೆ ತಗೊಂಡ್ಬಿಡ್ತೀನಿ. ನಿನಗಂತೂ ವಾರ ಎಲ್ಲ ಏನಿಲ್ಲ, ಬರೇ ಕೋಳೆಲ್ಲ. ನಾ ವಾರದ ದಿವಸ ಮಟನ್ ತಿನ್ನವ. ಏನಾಗಿತ್ತು ನಿಮಗ? ಏ ನಿನಗೆ ಇಲ್ಲಾಕ್ ನಿಂತಿ ಅಂತ ಕೇಳ. ಅಭಿಮಾನಿಗಳೇ, ನಮ್ಮ ಸಂಸ್ಥೆ ಅಂದ್ರೆ ಏನ್ರಿ ಶ್ವೇತಾ ಅವ್ರ, ನಾಟಕ ನೋಡಿದ್ರಿ? ನಾಟಕ ನೋಡಿದ್ವಿ, ಭಾರಿ ಅಂದ್ರೆ ಭಾರಿ ಇತ್ತು. ಈಗ ನಿಮ್ಗೊಂದು ಸರ್ಪ್ರೈಸ್ ತೋರಿಸ್ತೇನೆ ಅಂತ ಬರ್ರಿ. ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಹತ್ತು ಹೊಂಟೇವಿ. ಏನು ನಂಗಂದ್ರೆ ಭಾಳ ಹೆದರಿಕೆ ಆಗತ್ತೈತಿ. ಬರ್ರಿ, ಸರ್ಪ್ರೈಸ್ ಐತೆ, ತೋರಿಸ್ತಾನಲ್ಲ ನಮ್ಮ ಶ್ವೇತಾ. ನಮಸ್ಕಾರ ಮಾಡತ್ರಿ. ಥ್ಯಾಂಕ್ಸ್. ಫೋನ್ ತೋ ಶ್ವೇತಾ ಅವ್ರ, ನಮ್ಮ ಮನೆ ಒಳಗೆ 2 ಗೋಡಾಕ್ಸ್ ಲೈಟ್ ಅದಾವ. ಅವಕ್ಕ ನಮ್ಗೆ ಸೆಕೆ ಆಕೈತಿ, ತಲೆ ನುಸ್ತೈತಿ. ಅವ್ರು ಇಷ್ಟು ಲೈಟ್ನಾಗ ನೋಡ್ರಲ್ಲಿ ಎಷ್ಟು ಲೈಟ್ಗಳು ಅದಾವ. ಇಲ್ಲಿ ಕೆಳಗೆ ನೋಡ್ರಿ. ಹೌದು, ಎಷ್ಟೊಂದು ಲೈಟ್ಸ್ ಅದಾವ. ಬರೀ ಒಳಗೆ ಹೋಗೋಣ ನೋಡ್ರಿ. ಮತ್ತೆ ಅವ್ರದ್ದು ಮತ್ತೊಂದು ಶೋ ಸ್ಟಾರ್ಟ್ ಆಕೈತಿ. ಅಷ್ಟ್ರಾಗ ಹೋಗಿ ಭೇಟಿಯಾಗಿ ಬರೋಣ. ಓ, ಎಷ್ಟು ದೊಡ್ಡದೈತಿ ನೋಡಿ ಎಲ್ಲ ಸರ್ವರ್. ಶ್ವೇತಾ, ಹಲೋ ಸರ್. ನಮಸ್ಕಾರ. ನಮಸ್ಕಾರ. ಆರಾಮದರಿ? ಭಾಳ ಖುಷಿ ಆಯ್ತು ರೀ ನಮಗೆ. ಆ್ಯಕ್ಚುಲಿ ನಿಮ್ಮ ನಾಟಕ ನೋಡಿದ್ದು ನಮಗೆ ಭಾಳ ಅಂದ್ರೆ ಭಾಳ ಖುಷಿ ಆಗೈತೆ ರೀ. ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ತ್ರಿ ಅದು ಮಾತೊಳಗೆ. ಜನರೆಲ್ಲ ಈ ನಾಟಕನ ಕಂಪಲ್ಸರಿ ಬಂದು ನೋಡಿ ಹೋಗ್ಬೇಕಂತ ನಮ್ದು ಆಸೆ ಐತಿ. ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ನಾವು ಎಲ್ಲರಿಗೂ ಅದನ್ನೇ ಹೇಳ್ತೇವೆ, ಈ ನಾಟಕ ನೋಡಿ ಹೋಗ್ರಿ ಅಂತೇಳಿ. ಭಾಳ ಅಂದ್ರೆ ಭಾಳ ಮಸ್ತ್ ಐತ್ರಿ. ಏನಿದು ಸೌಡಿಲ್ಲದ ಸಾವುಕಾರ. ನಂಗೆ ತೊದಲಾಕತ್ತೈತಿ, ಮಾತು ಬರವಲ್ಲು ಆ್ಯಕ್ಚುಲಿ. ಇಲ್ಲಾಂದ್ರೆ ನಾ ಮಾತಾಡಕ್ಕೆ ಹೆದರಂಗಿಲ್ಲ, ಬಟ್ ಇವತ್ತು ಯಾಕೋ ತೊದಲಾಗತ್ತೆ. ಫಸ್ಟ್ ಟೈಮ್ ನೀವು ಕ್ಯಾಮ್ರಾ ಮುಂದೆ ನಡಗಾತಿದ್ದ. ಚಲೋ ಐತ್ರಿ ಸರ್ ನಾಟಕ, ಮಸ್ತ್ ಐತಿ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಮ್ಮ ಡ್ರಾಮಾ ಬಗ್ಗೆ ನಾವೇ ಹೇಳ್ಕೊಳ್ಳೋದು ಸರಿಯಲ್ಲ. ಈಗ ನಾಟಕ ನೋಡಿದ ವೀಕ್ಷಕರು ಹೇಳಿದರು ನಾಟಕ ಚೆನ್ನಾಗಿದೆ ಅಂತೇಳಿ. ಫ್ಯಾಮಿಲಿ ಓರಿಯೆಂಟೆಡ್ ಡ್ರಾಮಾ, ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಡ್ರಾಮಾ. ಕಮರ್ಷಿಯಲ್ ಇದ್ದರೂ ಕೂಡ ಸಮಾಜಕ್ಕೆ ಅದರಿಂದ ಏನಾದರೂ ಒಂದು ಒಳ್ಳೆಯದನ್ನು ಕೊಡಬೇಕನ್ನೋ ಉದ್ದೇಶದಿಂದ 2.5 to 3 ಅವರ್ ಒಂದು ನಾಟಕವನ್ನು ನಾವು ಮಾಡ್ಕೊಂಬಂದಿದ್ವಿ. ಸೌಡಿಲ್ಲದ ಸಾವುಕಾರ ಅಂತ ಟೈಟಲ್ ಕೇಳಿದ ತಕ್ಷಣ ಒಂದು ಸ್ವಲ್ಪ ಏನಾದರೂ ವಿಚಿತ್ರ ಅನಿಸ್ಬೋದು ನಿಮಗೆ, ಬಟ್ ನಾಟಕಕ್ಕೂ ಅದಕ್ಕೂ ಸಮಂಜಸ ಇರುವಾಗಂತ ಒಂದು ಸಂಭಾಷಣೆಯನ್ನು ಬಳಸ್ಕೊಂಡು ಸೌಡಿಲ್ಲದ ಸಾವುಕಾರ ಅಂತ ನಾಟಕ ಪ್ರದರ್ಶನ ಮಾಡ್ತಾಯಿದ್ವಿ ಬನಶಂಕರಿಯಲ್ಲಿ. ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಕಳಸ ಇಳಿದ ಮೇಲಿಂದ ಫ್ಯಾಮಿಲಿ ಮೆಂಬರ್ಸೇ ಜಾಸ್ತಿ ಬರ್ತಾಯಿದ್ದಾರೆ. ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇದೆ. ಡಬಲ್ ಮೀನಿಂಗ್ ಡೈಲಾಗ್ಸ್ ಇರೋದಿಲ್ಲ. ಫ್ಯಾಮಿಲಿ ಬಂದು 3 ತಾಸು ಎಂಜಾಯ್ ಮಾಡಿ ಹೋಗ್ಬೋದು. ಹಾಸ್ಯ ಭರಿತ ನಾಟಕ. ಈಗ ಎಲ್ಲರೂ ನೋಡಿದವರು ತಮ್ಮ ಒಪಿನಿಯನ್ ತಿಳಿಸಿದ್ದಾರೆ. ತಾವು ಬರ್ರಿ, ನಾಟಕವನ್ನು ವೀಕ್ಷಣೆ ಮಾಡಿ ನಮ್ಮಂಥ ಕಲಾವಿದರನ್ನ ಉಳಿಸಿ ಬೆಳೆಸಿ ಕಲೆಯನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಅಷ್ಟೇ ಈ ವಾಹಿನಿ ವತಿಯಿಂದ. ನಾವು ಕೆಳಗೆ ಕೂತ್ ನೋಡ್ತಿರ್ತೇವಿ, ಅಂದ್ರೆ ಸ್ಟೇಜ್ ಮೇಲೆ ಅವ್ರ ಆಕ್ಟ್ ಮಾಡೋದೆಲ್ಲ. ಬಟ್ ಅವ್ರು ಅಷ್ಟು ಲಘು ಹೆಂಗ್ ರೆಡಿ ಆಗಿ ಬರ್ತಾರ ಅಂತೇಳಿ ನನ್ಗೆ ಸಣ್ಣಕ್ಕಿದ್ದಾಗಿನೂ ಒಂದು ಸ್ಟೇಜ್ ಹಿಂದೆ ನೋಡ್ಬೇಕನ್ನೋ ಆಸೆ ಇತ್ತ. ಇವತ್ತು ಆ ಆಸೆ ನೆರವೇರ ಆಗ್ತೈತಿ. ಬರೀ ನಾನ್ ನೋಡೋದಲ್ಲ, ನಿಮ್ಗೂ ತೋರಿಸ್ತೇನೆ ಅಂತ. ಬರ್ರಿ. ಹಲೋ ಮೇಡಮ್, ನಮಸ್ಕಾರ ರೀ. ನಾವು ನಿಮ್ಮನ್ನೆಲ್ಲ ಟಿವಿ ಒಳಗೆ ನೋಡ್ತಿದ್ವಿ, ಬಟ್ ಇವತ್ತು ಲೈವ್ನಾಗ ನೋಡಾಕತ್ತೀವಿ. ಭಾಳ ಖುಷಿ ಆಗತ್ತೆ. ನೋಡ್ಲೇಬೇಕಲ್ಲ, ಇಷ್ಟ ನಾಟಕ ಇಷ್ಟ ಆಯ್ತಾ? ಅಯ್ಯೋ, ಚಲೋ ಮಾಡಿದ್ರಿ, ಮಸ್ತ್ ಇತ್ತು. ಇನ್ನಿಷ್ಟು ಪ್ರಚಾರ ಮಾಡಿ ಹೊರಗಡೆ ಹೋಗಿ. ಪ್ರಚಾರ ಮಾಡ್ಬೇಕಂತೇನಿಲ್ಲ ಇಲ್ರಿ, ಯಾಕಂದ್ರೆ ಪ್ರತಿಯೊಬ್ರು ನೋಡಿದವ್ರು ಏನ್ ಹೇಳ್ತಾರ ಅಂತಂದ್ರ ಇದ ನಾಟಕ ನೋಡಕ್ ಹೋಗ್ರಿ ಅಂತ ಹೇಳ್ತಾರ. ನಮ್ಮ ಅಣ್ಣ ನಿನ್ನೆ ನೋಡಿ ಹೋಗಿದ್ರಿ, ನಮ್ಗೆ ಸಜೆಸ್ಟ್ ಮಾಡಿದ್ರಿ ಇವಾಗ ಹೋಗ್ರಿ, ಚಲೋ ಐತೆ ಅಂತ ಹೇಳಿ. ಇವತ್ತು ನಾವು ಬಂದ್ವಿ, ಚಲೋ ಐತೆ. ಅಂದ್ರೆ ಅದೇ ಇವ್ರ ಮೇನ್, ನಮ್ಮ ಭಾವನವ್ರದ್ದು ಮೇನ್ ಇಲ್ಲಿ ಏನಂದ್ರೆ ಡಬಲ್ ಮೀನಿಂಗ್ ಇರಬಾರ್ದು, ಹೆಣ್ಮಕ್ಳು ಬರಬೇಕು ಅನ್ನೋದೇ ಅವ್ರ ಉದ್ದೇಶ. ಆಮೇಲೆ ಒಳ್ಳೆ ಒಂದು ಮೆಸೇಜ್ ಇಟ್ಕೊಂಡಿದ್ದಾರೆ, ಸಂದೇಶ ಇದೆ. ತುಂಬ ಡೀಪಾಗಿ ನೋಡಿದ್ರೆ ನಿಮ್ಗೆ ಒಳ್ಳೆ ಮೆಸೇಜ್ ಸಿಗುತ್ತೆ ಈ ನಾಟಕದಲ್ಲಿ. ನನಗೆ ಖುಷಿ ಇದೆ, ಹೆಮ್ಮೆ ಇದೆ. ನನ್ನ ಭಾವ ಮತ್ತು ಅಕ್ಕ ಇರೋ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ ಅಂತ. ಅವ್ರು ನನ್ನ ಭಾವನವರು, ಪಾಪು ಕಲ್ಲೂರವರು. ಆ್ಯಂಡ್ ಕನಕಲಕ್ಷ್ಮಿ ನನ್ನ ಅಕ್ಕ. ಆಮೇಲೆ ಶ್ರೀಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘ ಕಮತ್ಗೆ ಏನಿದೆ, ಇಲ್ಲಿ ನಾನು ಮೊದಲನೇ ಸಲ ಪಾತ್ರ ಮಾಡೋಕ್ಕೆ ಬಂದಿದ್ದು. ಕಾಮಿಡಿ ಕಿಲಾಡಿಗಳು ಆದಮೇಲೆ ಮೊದಲನೇ ಸಲ ಬಂದಿದ್ದೀನಿ. ಖುಷಿ ಇದೆ. ಪಾತ್ರದ ಬಗ್ಗೆ ಇರ್ಬೋದು, ಕಲಾವಿದ್ರ ಬಗ್ಗೆ ಇರ್ಬೋದು. ಅದೇ ಹೇಳಿದ್ನಲ್ಲ, ಯಾವುದು ಈಗ ಹೆಂಗಸ್ರೆಲ್ಲ ಅಮ್ಮನ ಇವರೆಲ್ಲ ಇಷ್ಟಪಡ್ತಾರೆ ಅಂದರೆ ಅದಕ್ಕಿಂತ ಮುಖ್ಯ ಏನಿದೆ ನಮಗೆ ಅಲ್ವಾ? ಅದೇ ನೀವು ಹೇಳ್ದಂಗೆ ಹೊರಗಡೆ ಹೋದವ್ರು ಹೇಳ್ತಿದ್ದಾರೆ ಅಂದರೆ ನಿಮ್ಮಿಂದ ಇನ್ನೊಂದು ಸ್ವಲ್ಪ ಪ್ರಚಾರ ಆಗಲಿ, ನಾಟಕಕ್ಕೆ ಒಳ್ಳೆ ನಾಟಕಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಗಲಿ ಅನ್ನೋದೇ ನಮ್ಮ ಉದ್ದೇಶ, ಆಶಯ ಅಷ್ಟೆ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್. ಅವರ ಫೀಡ್ಬ್ಯಾಕ್ ನೀವು ತಗೋಬೇಕಲ್ವಾ? ಇಲ್ಲ ನಮ್ಮ ಅಮ್ಮ ನೀವು ಹೇಳಿ ಬನ್ನಿ ಇಲ್ಲಿ. ಅಮ್ಮನ ಮಮ್ಮಿನೂ ಹೇಳಮ್ಮ ಬನ್ನಿ ನೀವು ಹೇಳಿ ನನಗೆ ನಾಟಕ ಹೇಗಿತ್ತು ಬನ್ನಿ. ಚೆನ್ನಾಗಿತ್ತಾ? ಏನು ಇಷ್ಟ ಆಯಿತು ಭಾಳ? ನಿನ್ನ ಪಾತ್ರನೇ ಇಷ್ಟ ಆಯ್ತು. ನಿನ್ನ ಪಾತ್ರ ಇವು ಅಜ್ಜನ ಪಾತ್ರ ಇಷ್ಟ ಆಯ್ತು. ಹೌದಾ? ಥ್ಯಾಂಕ್ ಯು ನೋಡಿ, ಈ ಥರ ಅಮ್ಮನವ್ರಿಗೆ ಇಷ್ಟ ಆಗಿದೆ ಅಂದರೆ ಸೊ ಖಂಡಿತ ಎಲ್ಲ ಹೆಣ್ಮಕ್ಳಿಗೆ ಇಷ್ಟ ಆಗುವಂಥ ನಾಟಕ ಇದು. ಆಮೇಲೆ ಫ್ಯಾಮಿಲಿ ಸಮೇತ ಬಂದು ನೋಡೋ ಅಂಥ ನಾಟಕ ತುಂಬ ಚೆನ್ನಾಗಿದೆ. ಬಂದು ನೋಡಿ, ನಾವು ಹೇಳೋದಕ್ಕಿಂತ ಅವ್ರ ಬಾಯಲ್ಲಿ ಕೇಳಿದಾಗ ಮೇ ಬಿ ನಿಮ್ಗೆ ಅದು ಮುಟ್ಟಿರುತ್ತೆ ಅನ್ಕೋತೀನಿ. ಬನ್ನಿ ನೋಡಿ ನಾಟಕನ. ಶ್ರೀ ಗುರು ಹೊಳೆಯುಚೇಶ್ವರ ನಾಟ್ಯ ಸಂಘ ಕಮತ್ಗಿ ಇವರ ವತಿಯಿಂದ ಸೌಡಿಲ್ಲದ ಸಾಹುಕಾರ ಅನ್ನುವಂಥ ನಾಟಕ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ನಾನು ಮೊದಲನೇ ಸಲ ಬಂದಿದ್ದೀನಿ, ಸ್ವಲ್ಪ ಧ್ವನಿ ಬಿದ್ದೋಗಿದೆ ನನಗೆ. ಖುಷಿ ಇದೆ, ಜನ ಇಷ್ಟು ಪ್ರೋತ್ಸಾಹ ಕೊಡ್ತಿದ್ದಾರೆ, ಇಷ್ಟು ಪ್ರೀತಿ ಕೊಡ್ತಿದ್ದಾರೆ, ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಇವನು ಆ್ಯಕ್ಟ್ ಮಾಡ್ತಿದ್ದಾನೆ, ನೋಡಿರ್ಬೇಕು ನೀವು. ವಿಶೇಷ ಪಾತ್ರದಲ್ಲಿ ಅವರು ಕಾಣಿಸ್ಕೋತಾ ಇದ್ದಾರೆ ಅಷ್ಟೇ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಚಾನಲ್ ಯಾವುದು ಗೊತ್ತಾಗಿದೆ? ಬೆಳಗಾವಿ ಚಿಟ್ಟೆ ಅಂತ ಇದೆ ಬ್ಲಾಗ್ ಚಾನಲ್. ನೀವು ಬೆಳಗಾವಿಯಿಂದ ಬಂದಿರೋದು? ಅಂತ ಅವ್ರ ಮನೆ ಇದೆ. ಹೌದ್ರಾ? ಬೆಳಗಾವಲ್ಲಿ ಇತ್ತಿವ್ರ ಕಂಪ್ನಿ ನೋಡಿರ್ಬೇಕು ನಾಟಕ. ಹೊತ್ತು ನೋಡ ಪೋಸ್ ಕೊಟ್ಟಾಳು, ಫೋನ್ ನಂಬರ್ ಇಲ್ಲ, ಲಾಸ್ಟ್ ಟೈಮ್ ಇಲ್ಲೇ ನೋಡಿದ್ವಿ. ಅಲ್ಲ ಇವರೇ ಬೆಳಗಾವಲ್ಲೇ ಇದ್ರು. ಹೌದಾ? ಎಷ್ಟು ಒಂದು 5-6 ತಿಂಗಳಿದ್ದಾರೆ. ಹೌಸ್ಫುಲ್. ಹೌದಾ? ಬಟ್ ಹೌಸ್ಫುಲ್ ಆಗಿ ಹೋಯ್ತು ಬೆಳಗಾವಲ್ಲಿ. ತುಂಬ ಪ್ರೀತಿ ಕೊಟ್ಟರು ಅಲ್ಲಿಯವ್ರು ಕೂಡ. ಬನಶಂಕರಿಲೂ ಅಷ್ಟೇ ಪ್ರೀತಿ ಸಿಗ್ತಾ ಇದೆ, ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಚಾನಲ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಹೀಗೆ ಇದೇ ಥರ ಎಲ್ಲ ಕಲಾವಿದ್ರನ್ನ ಬೆಳೆಸಿ ಅಂತ ಕೇಳ್ಕೊಟ್ಟು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶ್ವೇತಾ ಅವ್ರೆ, ನಾವಂತರೂ ನೋಡಿದ್ವಿ ಒಳಗೆ ಬಂದು ಇಷ್ಟೆಲ್ಲ ಕಷ್ಟ ಇರ್ತೈತಿ. ಒಂದು ಸ್ಕಿಟ್ ಮಾಡ್ಬೇಕಾದ್ರೆ ನಾವು ಟೇಕ್ ಮೇಲೆ ಟೇಕ್ ತಗೋತೇವೆ, ಒಂದೊಂದ್ಸತಿ 10 ಸತಿ ಟೇಕ್ ತಗೋತೇವೆ. ಎರಡು ಗೋಡಾಕ್ಸ್ ಇಟ್ಕೊಂಡು ನಮ್ಮ ಕಣ್ಣೆಷ್ಟು ಉರಿತಿರ್ತಾವ. ಬಟ್ ಇಲ್ಲಿ ಇಷ್ಟು ಲೈಟ್ಗಳು, ಇಷ್ಟು ಬೆಳಕ ಮತ್ತು ಇಷ್ಟು ಜನರ ಮುಂದೆ ಲೈವ್ ಆಗಿ ಆ್ಯಕ್ಟ್ ಮಾಡ್ಬೇಕು. ತಪ್ಪಂದ್ರೆ ರಿಟೇಕ್ ತಗೊಳಕ್ ಚಾನ್ಸ್ ಇರಂಗಿಲ್ಲ, ಅಲ್ಲೇ ಏನಾರ ಮ್ಯಾನೇಜ್ ಮಾಡ್ಬೇಕಾಕತಿ. ಬಟ್ ನಾವೇನೂ ಅಲ್ಲ ಅಂತ ಅನಿಸ್ತೈತಿ ಇವ್ರ ಮುಂದೆ. ಹೆಂಗಂತೀರಿ ಶ್ವೇತಾ ಅವ್ರೆ? ಸೊ ಕಲಾವಿದರನ್ನ ಬೆಳೆಸ್ರಿ, ರಂಗಭೂಮಿನ ಉಳಿಸ್ರಿ, ನಾಟಕ ನೋಡಕ ಬರ್ರಿ, ಮತ್ತೆ ಇಲ್ಲಿ ಬಂದು ನಾಟಕ ನೋಡ್ಕೊಂಡು ಹೋಗ್ರಿ. ಹೆಂಗಂತೀರಿ ಶ್ವೇತಾ ಅವ್ರೆ? ಮಸ್ತ್ ಐತ್ ನಾಟಕ, ಎಲ್ಲರೂ ಒಂದ್ಸಲ ಬಂದು ಹೋಗ್ರಿ. ಹೌದು, ಮತ್ತು ವಿಶೇಷ ಪಾತ್ರನ ಭೇಟಿ ಮಾಡ್ಸೋಣ. ಈಗ ಫಸ್ಟಿಗೆ ಮನುಷ್ಯರಿಗೆ ಹೇಳಿದ್ರೆ ಗುರ್ತಾಕೈತಿ, ಬಟ್ ಮೂಕ ಪ್ರಾಣಿ ಸಹಿತ ಅಭಿನಯ ಮಾಡ್ತೈತೆ ಅಂದ್ರೆ ಎಷ್ಟು ಅದಕ್ಕೆ ಟ್ರೈನಿಂಗ್ ಕೊಟ್ಟಿರ್ಬೇಕ, ಅದ್ರ ಹಿಂದೆ ಎಷ್ಟು ಶ್ರಮ ಇರ್ಬೇಕಲ್ಲ ಅವ್ರದ. ಹಾಯ್ ಪಾಪದ್ಕೂ ಸುಸ್ತಾಗ್ಯದ ಅನಿಸ್ತದ. ನಡ್ರೋಗುನು ಶ್ರದ್ಧಾ ಅವ್ರ ನಾಟಕ ನೋಡಿ ಬಂದ್ರಿ, ಚಲೋ ಅನಿಸ್ತಾ? ಒಳಗೋಗಿ ಭೇಟಿ ಬಂದ್ವಿ. ನೆಕ್ಸ್ಟ್ ಏನ್ ಇವಾಗ? ನೆಕ್ಸ್ಟ್ ಏನೀಗ? ನಡ್ರಂಗಿತ್ತ ಮನೆ ಕಡೆ. ನಾ ಯಾವ ಬಲೂನ್, ನಾ ಏನ್ ಅನ್ಕೊಂಡಿ, ಯಾವ ಬಲೂನ್ ಮಾರೋ ಹುಡುಗಿ ಬಂದೈತೆ ಅಂತ ನಾ ವಿಚಾರ ಮಾಡತ್ತೇನೆ. ಬಲೂನ್ ಬೇಡವಾ, ನಾನು ಹೇಳ್ತೀನಿ ತಗೊಳಕತ್ತಾಳ ಅಂತ ನಾವ್ ಇದ್ ನೋಡ್. ನಾ ಈಗ ನಿನಗ ನಮ್ ಶ್ವೇತಾಗ್ ಲಕ್ಷಿಲ್ಲ ನಾ ಅಂದಿದ್ ಮಾತು. ಹಾ ಶ್ವೇತಾ, ನಾ ಏನ ನಾವಿದ್ ನೀ ಗುರ್ತಾತೇನೆ. ನನ್ ಹೆಂಡತಿ ಬಲೂನ್ ತರಕ್ ಹೋಗ್ಯಾಳವ, ನನ್ ಮಗಳಿಗೆ ಬಲೂನ್ ಏನ್ ಬ್ಯಾಡ ಅಂತ ನಾವಿದ್ ನೀನ್ ನೋಡಿ ಬಲೂನ್ ಮಾರಾಕಿ ಬಂದಾಳ ಅಂತ ಮಾಡಿದ್ದೆ. ನಡ್ರಿ ಹೋಗೋಣ. ಹೆಂಗಿತ್ತು ಅತ್ತಿ ನಾಟಕ? ಮಸ್ತ್ ಇತ್ತಲ್ಲ? ನಡ್ರಿ ಹೋಗೋಣ. ನಮ್ಮ ಅತ್ತಿ ನಾಟಕ ತೋರಿಸಿದ್ನ. ಥ್ಯಾಂಕ್ ಯು ಅತ್ತಿ. ಥ್ಯಾಂಕ್ ಯು ಶ್ವೇತಾ. ನಡ್ರಿ. ಏನಪ್ಪಿ? ಏನ್ ಚಿನ್ನು? ಮನಿ ಪ್ಯಾಂಟ್. ಅಲ್ಲಿ ಇದನ್ನ ನೋಡ್ಯಾಳ, ಗಿಳಿ ಇದ್ವಲ್ಲೇ. ಮಮ್ಮಿ ಪ್ಯಾರೆಟ್ ಅಂತ ಏನಿರ್ತಪ್ಪ ಅಲ್ಲೇ? ಒಟ್ಟ ನೀನೊಂದಿಟ್ಟು ಕಾಡರ ಕಾಡಿದ್ಲಿ ಇವತ್ತು. ಒಂದು ಸೆಕೆಂಡ್ ಸೈಡ್ ಕಾಡಿಲ್ಲ ಇವತ್ತು ನಮ್ ಸ್ಪರ್ಶ. ನೋಡ್ರಿ, ಗಾಳಿ ಇತ್ತ, ಸೆಕಿ ಇದಿರಕ್ಕಿಲ್ಲ, ಮ್ಯಾಲ ಫ್ಯಾನ್ ಹಾಕಿದ್ರ. ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಮೊಬೈಲ್ನಾಗ ಇಂಟರ್ನೆಟ್ ಬರಾಕತ್ತಿತ್ತು, ಆಕೆಗೆ ನೋಡಾಕ ಕಾರ್ಟೂನ್ ಇತ್ತು. ಬರ್ರಿ, 2-2 ತಾಸಕ್ಕೆ ಎಂಜಾಯ್ ಮಾಡ್ಯಾರ. ನೀವ್ ಅದನ್ನ ನೋಡ್ರಿ, ನಾ ಇದನ್ ಬಿಡ್ರಿ. ನನ್ ಪಡಿಗೆ ನಾ ಇರ್ತೇನೆ, ನಿಮ್ ಪಡಿಗೆ ನೀವ್ ಎಂಜಾಯ್ ಮಾಡ್ರಿ ಅಂತೆ. ನಡ್ರಿ ಈಗ ಒಳಗ್ ಹೋಗೋಣಂತೆ. ನೋಡ್ರಿ, ನಮ್ ಸ್ಪರ್ಶ ಅವ್ರ ಬಲೂನ್ ನನ್ನ ಹಿಂದಿಂದ ತದಿ ಅಂತ ತಗಸಿ ಅದನ್ನ ಕ್ಯಾಚ ಆಡಕತ್ತ. ಅಲ್ಲ ಹೆಂಗ ಆಡಕತ್ತ ಮಾಡಕ್ಕೆ? ಬ್ಯಾಲೆನ್ಸ್ ಮಾಡತ್ತಾಳಕ್ಕೆ. ನಾವ್ ಆಡ್ತೇವ ಹಂಗ ಪೂರ್ತಿ ಆಡತ್ತಾಳಲ್ಲ ಆಕೆ. ನೋಡ್ರಿ, ಈಗ ಬಾಲ್ ತಗೋತಾವ ನೋಡ್ರಿ. ನೋಡ ಈಗ ಬಾಲ್ ಎಲ್ಲಿ ಹೋಗೈತೆ ಅಲ್ಲೇ ಹೋಗಿತ್ತ ನೋಡ್. ಹುಡುಕಿತ್ತಾಕತು. ಓ ಇಲ್ಲಪ್ಪ, ಬೆಳಗಾವಿ ಒಳಗ 20 ರೂಪಾಯಿ ಅದಾವಿಲ್ಲ. ಹೌದಾ? ನೀನ್ ನೋಡೇ ಕೊಟ್ಟಿರ್ಬೇಕವ. ಇಲ್ಲ
10 ರೂಪಾಯಿ ನಡೆಯಂಗಿಲ್ಲ ಅಂತಿಲ್ಲ, ಕಾಯಿನ್ ಎಲ್ಲಾ ಕಡೆ ನಡೀತಾವ. ಏನ್ ಎಲ್ಲಾ ಕಡೆ ನಡೀತಾವ? ನಿಮ್ಮಂತವ್ರಿಂದ ನಡೆಯಂಗಿಲ್ಲ ಅಂತ ಗೌರ್ಮೆಂಟ್ ದವ್ರು ಎಲ್ಲಿ ಹೇಳಿಲ್ಲ 10 ರೂಪಾಯಿ ನಡೆಯಂಗಿಲ್ಲ ಅಂತ. ಇಲ್ಲ ಅಂದಿದ್ರೆ ಅವ್ನ ಬಿಡುಗಡೆನ ಮಾಡ್ತಿದ್ದಿರಕ್ಕಿಲ್ಲ. ಅಂಗಡಿಗೆ ಹೋಗಿಲ್ಲ ಇಲ್ಲ ಕೊಡ್ತಿಲ್ಲ. ನೋಡುವ, ನಿಮ್ ಊರಾಗ ಮಂದಿಗೆ ಭ್ರಮೆ ಐತಿ. ನಿಮ್ ಊರಾಗಲ್ಲ, ಎಲ್ಲಾ ಕಡೆ ಹಳ್ಯಾಗ ಒಂದಿಷ್ಟ್ ಮಂದಿ ತಲೆಯಾಗ ಏನ್ ತುಂಬ್ಯಾರ 10 ರೂಪಾಯಿ ಕಾಯಿನ್ ನಡೆಯಂಗಿಲ್ಲ ಅಂತ ಹಾಕ್ಯಾರ ತಲೆಯಾಗ. ಹಂಗ ಯಾವ್ದು ಗೌರ್ಮೆಂಟ್ ರೂಲ್ಸ್ ಇಲ್ಲ, ಎಲ್ಲೂ ಬರ್ದೇ ಇಲ್ಲ. ಯಾವ್ದನ್ನು ಸರ್ಕಾರ ವಿಚಾರ ಮಾಡ್ಲಾರ್ದ ಚಲಾವಣೆಗೆ ತರಂಗನೇ ಇಲ್ಲ. ಹಂಗಾಗಿ ಎಲ್ಲಾರ್ಗು ಇದು ಸಂದೇಶ, 10 ರೂಪಾಯಿ ಕಾಯಿನ್ ನಡೀತಾವ. ವಿಶೇಷವಾಗಿ ಕೆಲವೊಂದು ಕಾಯಿನ್ಗಳನ್ನ ಹಚ್ಚಾಕಿ ಇಟ್ಟಿರ್ತಾರ. ಅವು ಬೇಕಂದ್ರ ನಿಮಗ್ ಸಿಗ್ತಾವ, ಬಟ್ ಅವು ಎಲ್ಲಾರ್ಗು ಸಿಗಂಗಿಲ್ಲ. 75 ರೂಪಾಯಿ ಕಾಯಿನು ಅದಾವಂತ, 50 ರೂಪಾಯಿದು ಅದಾವಂತ, 100 ರೂಪಾಯಿದ, 125 ರೂಪಾಯಿದು, 125, 500 ಕಾಯಿನ್ ಅದಾವ. ವಿಶೇಷ ಸಂದರ್ಭದಾಗ ಅವತ್ನ ಹಚ್ಚಾಕಿಟ್ಟಿರ್ತಾರ. ಅಂದ್ರೆ ಪ್ರಿಂಟ್ ಮಾಡಿ, ಅಂದ್ರೆ ಕಾಯಿನ್ ರೆಡಿ ಮಾಡಿ ಇಟ್ಟಿರ್ತಾರ. ಎಂತ ವಿಶೇಷ ಸಂದರ್ಭ ಅಂತಂದ್ರ ಶ್ವೇತಾ, 75ನೇ ಸ್ವಾತಂತ್ರ್ಯದ ವಾರ್ಷಿಕೋತ್ಸವ ಆತಲ್ಲ, ಅಂತ ಟೈಮ್ನಾಗ ಏನೋ ಒಂದು ಮಹಾನ್ ಘಟನೆ ಆದಾಗ ಅದನ್ನ ಸ್ಮರಿಸಾಕ್ ಹೇಳಿ ಅಂತ ವಿಶೇಷವಾದ ಕಾಯಿನ್ಗಳನ್ನ ಹಚ್ಚಾಕಿಟ್ಟಿರ್ತಾರ. ಅವು ಎಲ್ಲಾ ಕಡೆ ಪಬ್ಲಿಕ್ ಆಗಿರಂಗಿಲ್ಲ, ಕೆಲವೊಂದ್ ಕಡೆ ಆಗಿರ್ತಾವ, ಬಟ್ ಅವು ಚಾಲ್ತಿ ಒಳಗ್ ಇರ್ತಾವ, ಇಲ್ಲ ಅಂತಿಲ್ಲ. ಕಾತಿ ನಿಮಗ್ ಬ್ಯಾಡ ಅಂದ್ರ ನೀವ್ ನಡೆಯಂಗಿಲ್ಲ ಅಂದ್ರ ಕೊಡ್ರಿ, ಇಲ್ಲ ನಾವು ಖರ್ಚು ಮಾಡ್ತೇವ. ಹೆಂಗಂತ ನಡೆಂದು ಎಷ್ಟ್ ಕಾಯಿನ್ ಇಟ್ಟಿ ಕೊಡತಿ, ಓಡಿಸ್ತೇವ್ ನಾವು ಅವತ್ನ. ಹಾ, ಇದ್ ನನ್ ಫೇವ್ರೇಟ್ ಟೈಮ್. 10 ಆಗೈತಿ. ಈಗ ನಮ್ಮ ಮಮ್ಮಿ ಬಂದ ಅಣ್ಣ ಕಿಡಾತಾರ. ತಮ್ಮಗ್ ಇಡ್ಬೇಕಂತ ಅನ್ನ ಕಿಡಾತಾರೇನ? ಆಯ್ತು, ಅಳಿ ಇಡ್ಲಿ. ತಮ್ಮಗ್ ಇಡ್ತೈತ್ರೇನ? ಅವ ಅಲ್ಲಿ ಊರಾಗ ಕಲ್ಯಾಕದನ್ಲ, ಒಟ ಹಚ್ಕೊಂಡ್ ಕುಂದಿರ್ತಿದ್ದವ. ಹೌದೌದು, ಬಿಸ್ ಮಾಡ್ಕೋತೇವ. ಈಗ ಊಟ ನನಗಂತ್ರ ಅಲ್ಲಿ ಹೋಗಿದ್ದ ಖುಷಿ ಆತ. ಒಳಗ ಸಣ್ಣಕ್ಕಿದ್ದಾಗಿಂದ ನಾಟಕ ನೋಡಕ್ ಹೋಗಿದ್ವಲ್ಲ, ಅವಾಗ ಏನ್ ಅನ್ಸ್ತಿತಿ, ಇವ್ರ ಸ್ಟೇಜ್ ಇಂದ ಹೆಂಗಿರ್ತೈತಿ, ಹೆಂಗಿರ್ಬಹುದ ಅಂತ ಇಮ್ಯಾಜಿನ್ ಮಾಡ್ತಿದ್ದೆ ನಾನು. ಇವತ್ ನೋಡಿದಿ? ಇವತ್ ರಿಯಲ್ ಆಗಿ ನೋಡಿದ್ನಿ. ಆಸೆ ನೆರವೇರಿತು, ಈಡೇರಿತು. ನಿಮ್ಮ ಅಣ್ಣ ನೋಡ, ಹುಡುಗಿ ಕಣ್ಣಾಗ ಸಂತ್ರಿ ಹಿಂಡಾತಾನ. ಅದಕ್ ಗುರ್ತಿಲ್ಲ ಪಾಪ. ಸ್ವತ ಹಿಂಡಾಕೊಂಟ ನೋಡು. ಬಾಯ್ ಸ್ವತ ಎಲ್ಲಾರು ಕೂಡಿ ವಿನಾಯಕನ್ ಕಣ್ಣಾಗ ಹಿಂಡೋನಂತ ಊಟ ಮಾಡಿ ಕೂತೇವಿ. ಸುಮ್ಮ ಕುಂಡ್ರಬೇಕು ಬೇಡ. ಮಾಮಾರ್ ಪಾನ್ ತಗೊಂಬಂದಾರ ತಿನ್ನಾಕ. ಎಲ್ಲಾರ್ಗು ಪಾನ್ ಹಾಕೊಳ್ಬೇಕೀಗ. ನಾನು ಹಲ್ಲರ ನೋವು ಅದಾವ, ಪಾನ್ ಹೆಂಗ ಹಾಕೊಳ್ಳೋದು ಅನ್ನೋದ ಗೊತ್ತಾಗೋತ್ ನನಗ. ಆದ್ರೂ ತಿಂತೇನೆ, ನಾ ಕೊಡಂಗಿಲ್ಲ. ಹೆಂಗಂತ ಶ್ವೇತಾ? ಪಾಪ ಕಡದ್ ಕೊಡು ಗಿನಿ. ಸಂಗೀತ ಡೈಲಾಗ್ ನಾಟಕ ಒಳಗ್ ಸೈತ್ ಬಂದಿತ್ತು. ಹೌದಾ? ಓಕೆ. ನೋಡ, ಇವ್ರನ್ನ ಮಾಡೇ ಬಿಟ್ಟ ಕಿತಾಪತಿ. ಇಬ್ಬರು ಕಣ್ಣಾಗು ಹಿಂಡಿ ಹೋಗ್ಬಿಟ್ಟ. ನಾವೊಂದು ಹೋಗಿಲ್ಲ, ಮುಚ್ಚಿದ್ನೆ. ಸೆನ್ಸರ್ ಕಣ್ಣಿಗೆ. ಹೌದು. ಶ್ವೇತಾ ಅವ್ರ ಏನ್ ಮಾಡಕತ್ತೀರಿ? ಸುತ್ತಿ ಬಿಟ್ಟಿಲ್ಲ ಅಂತ ಆಕಿಗೆ ಅದರಿಂದ ಇಳಿಸೋದ್ ಹೆಂಗ ಅನ್ನೋದೊಂದು ವಿಚಾರ ಮಾಡಿನಿ. ತಿರುಗಿಸಿದ್ರ ಆಕಿ ಹೆದರ್ತಾಳ ಅಂತ ಇಳಿಸ್ಬೇಕಂತ ಪ್ಲಾನ್ ಮಾಡಿ. ಹೌದಾ? ಮತ್ತ ಊಟ ಆತ? ಫಸ್ಟ್ ಕ್ಲಾಸ್ ಊಟ ಆತ್ರಿ. ಈಗ ಜಸ್ಟ್ ಊಟ ಮಾಡ್ಕೊಂಡ್ ಬಂದ್ವಿ ನಾವ. ಇವತ್ತು ಏನೇನೆಲ್ಲ ಮಾಡಿದ್ವಿ ಅಂತ ಹೇಳಿ ನೋಡಿದ್ರಿ ನೀವ. ನಾವ್ ಜಾತ್ರೆಗೆ ಹೋಗಿದ್ವಿ. ಮತ್ತ ನಾಟಕದ ತೆರೆ ಹಿಂದ ಹೆಂಗ್ ಇರ್ತೈತಿ ಅಂತ ಹೇಳಿ ನಾವು ನಿಮ್ಗ ತೋರ್ಸಿದ್ವಿ. ಮತ್ತ ಅಲ್ಲಿ ಪಾರ್ಟ್ ಅಭಿನಯ ಮಾಡಿದಂತವ್ರು ಕಲಾವಿದರ ಸಹಿತ ನಾವು ಮಾತಾಡ್ಸಿದ್ ಬಂದ್ವಿ. ಎಷ್ಟ್ ಚಂದ ಮಾತಾಡಿದ್ರು ಅವ್ರ. ಹೌದು, ಖುಷಿ ಅನ್ಸ್ತ. ಅದ್ ಹೆಂಗಿರ್ತೈತಿ ಅನ್ನೋದೊಂದು ಇಮ್ಯಾಜಿನೇಷನ್ ಇತ್ತ. ಅಲ್ಲಿ ಹೆಂಗ್ ನೋಡಿದ್ವಿ ನಾವ, ನಿಮ್ಗೂ ಸಹಿತ ತೋರ್ಸಿದ್ವಿ. ಹೆಂಗ್ ಅನ್ಸ್ ನಿಮ್ಗ ಇವತ್ತಿನ ಲೈಕ್ ಮಾಡಿ. ಈಗ ನೋಡ್ರಿ, ನಾ ದೃಷ್ಟಿದ್ರೆ ಸಮಾಧಾನ. ಬರ್ರಿ ವಿನಾಯಕ್ ಅವ್ರು ತಗಸ್ಬರ್ರಿಪ್ಪ, ನೀವ ತಗಸ್ಬೇಕಂತ. ಮಮ್ಮಿ ದೂಸ ಅಲ್ಲಿ. ನೀವೇ ದೂಷ. ಅಪ್ಪ ಗುಂಡೆ ಮಾಡ. ಗುಂಡೆ ಮಾಡ್ಬಿಡಪ್ಪ. ಚಿನ್ನು ಗುಂಡೆ ಮಾಡ್, ಗುಂಡೆ ಮಾಡ್, ಗುಂಡೆ ಮಾಡ್. ಅದೇ ಉಮ್ಮ ಜೋಕಾಲಿ ಈಗ ಯೂಸ್ ಆಗತೈತಿ ನೋಡ್ರಿ. ಉಮ್ಮ ಬಾಯ್ ಬಾಯ್. ಅದೇ ಐ ಲವ್ ಯು. ಇವತ್ತು
ಲೈಕ್ ಮಾಡ್ರಿ, ಇಷ್ಟ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಬ್ಲಾಗ್ ಅನ್ನು ನಾನು ಇಲ್ಲೇ ಮಾಡಾಕ್ತೀನಿ. ಮತ್ತೆ ನಾಳೆ ಹೊಸದೊಂದು ಡಿಫ್ರೆಂಟ್ ಆಗಿ ಬ್ಲಾಗ್ ಅಂತೆಲ್ಲ ವ್ಯೂರ್ ಬಾಯ್ ಟೇಕ್ ಕೇರ್. ಓಕೆ, ಸೊ ಚಲೋ ಗುಡ್ ನೈಟ್.